ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ ಬಿಎನ್ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಬಿಎನ್ಆರ್ ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ. 8,643 ಲಕ್ಷ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಂದ ಚಾಲನೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇನ್ನೂ 2 ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಅವಕಾಶವಿದ್ದು ನಂತರ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆಂದು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಿಂದ ಹುಲಗುಮ್ಮನಹಳ್ಳಿಗೆ ಸಂಪರ್ಕಿಸುವ ಸುಮಾರು 56 ಲಕ್ಷ ರುಗಳ ವೆಚ್ಚದ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ, ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲ್ದೇನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಕಾಲುವೆ ಚರಂಡಿ ನಿರ್ಮಾಣ ಸೇರಿ ಒಟ್ಟು 75 ಲಕ್ಷ ರು ವೆಚ್ಚದ ಕಾಮಗಾರಿಯ ಭೂಮಿ ಪೂಜೆ, ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಪೂರ್ಣ ಕಟ್ಟಡಕ್ಕೆ ಬಣ್ಣ, ವಿದ್ಯುತ್ ಸಂಪರ್ಕ ಹಾಗೂ ಕೊಠಡಿಗಳಿಗೆ ಫ್ಯಾನ್ ಅಳವಡಿಕೆ ಹಾಗೂ ಕೆಲವು ದುರಸ್ತಿಯು 16 ಲಕ್ಷ ರು ವೆಚ್ಚದ ಕಾಮಗಾರಿ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 10 ಕೊಠಡಿಗಳ ನೆಲ ಅಂಚುಗಳು, ಗೋಡೆಗಳಿಗೆ ಬಣ್ಣ, ವಿದ್ಯುತ್ ಸಂಪರ್ಕ, ವಿದ್ಯುತ್ ಬಲ್ಬ್ಗಳು, ಕಿಟಕಿ ಗಾಜು ಹಾಗೂ ಇತ್ಯಾದಿ 20 ಲಕ್ಷ ರುಗಳ ವೆಚ್ಚದ ಕಾಮಗಾರಿಗಳ ಭೂಮಿ ಪೂಜೆ ಮತ್ತು ಅಮೃತ್ 2 ಯೋಜನೆಯಡಿ ಚಿಂತಾಮಣಿ ನಗರದ ನೆಕ್ಕುಂಡಿ ದೊಡ್ಡ ಕೆರೆಯನ್ನು ಆಳಗೊಳಿಸಿ ಸಾಮರ್ಥ್ಯವನ್ನು 31.80 MCFTಯಿಂದ 75.00 MCFTಗೆ ಹೆಚ್ಚಿಸುವುದು, ಮುಖ್ಯ ಏರಿಯಾವನ್ನು ಬಲಪಡಿಸುವುದು ಹಾಗೂ ಇತರೆ ಪೂರಕದ ರು 8,476 ಲಕ್ಷ ರು ವೆಚ್ಚದ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಕೈವಾರ ಹೋಬಳಿಯಲ್ಲಿ ಹಲವಾರು ರಸ್ತೆಗಳು ತುಂಬ ಹದಗೆಟ್ಟಿದ್ದು ಬಹುತೇಕ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಸುತ್ತಿದ್ದೇವೆ ಎಂದ ಅವರು ಹಲವಾರು ರಸ್ತೆಗಳನ್ನು ಉದಾಹರಿಸಿದ ಸಚಿವರು ನಾಯಂದ್ರಹಳ್ಳಿಯಿಂದ ಚಿಕ್ಕಕಟ್ಟಿಗೆನಹಳ್ಳಿವರೆಗೂ ರಸ್ತೆ ಕಳೆದ 15ರಿಂದ 20 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದ ರಸ್ತೆಯನ್ನು ಮಾಡಿಸಿದ್ದು, ಹೊಸಹಳ್ಳಿಯಿಂದ ಅಟ್ಟೂರು ಗ್ರಾಮದವರೆಗೂ ರಸ್ತೆ ಮಾಡಿಸುವುದಾಗಿ ಸಹ ಭರವಸೆ ನೀಡಿದರು. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ಮುಖಾಂತರ ಸುಮಾರು 7,000 ಕೋಟಿ ಹಣದಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡುತ್ತಿದ್ದು ಬ್ಯಾಂಕಿನ ಪ್ರಕ್ರಿಯೆಗಳು ಬಹಳಷ್ಟು ಇದೆ. ಸುಮಾರು 3-4 ಬಾರಿ ಬಂದು ಅವರು ವೀಕ್ಷಣೆ ಮಾಡುವಂತೆ ಕೆಲಸ ಆಗಿದೆ ಎಂದರು. ಕೈವಾರದ ಕೆರೆ ಭಾಗದಲ್ಲಿ ಬ್ಯಾರಿಕೇಡ್ ಮಾಡಬೇಕು, ಅದಕ್ಕೆ ಬರೀ ಕಲ್ಲು ಹಾಕಿದರೆ ಕಮ್ಮಿ ಆಗುತ್ತೆ, 5 ಲಕ್ಷ ರು ಆಗುತ್ತೆ. ಆದರೆ ಅಲ್ಯೂಮಿನಿಯಂ ಕ್ರ್ಯಾಶ್ ಬ್ಯಾರಿಯರ್ ಹಾಕಿದರೆ 15 ಲಕ್ಷ ಆಗುತ್ತೆ. ನಾನು ಅಲ್ಯೂಮಿನಿಯಂ ಕ್ರ್ಯಾಶ್ ಬ್ಯಾರಿಯರ್ ಅಳವಡಿಸಲು ಸೂಚಿಸಿ ಅದಕ್ಕೆ ಬೇಕಾದ ಅನುದಾನ ಸಹ ಕೊಡಿಸುತ್ತಿರುವುದಾಗಿ ಹೇಳಿದರು. ಶೀಘ್ರದಲ್ಲೇ ಮಸ್ತೆನಹಳ್ಳಿಯಿಂದ ಹಿಡಿದು ಜಂಗಮಸಿಗೆಹಳ್ಳಿವರೆಗೂ ಸುಮಾರು 5.5 ಮೀಟರ್ ಅಗಲದ ರಸ್ತೆ ಮಾಡಬೇಕು ಹಾಗೂ ಟೆಂಡರ್ ಆಗಿದೆ, ಅದು ಸದ್ಯದಲ್ಲೇ ಪೂಜೆ ಮಾಡಬೇಕು. ಇದು ಬಿಟ್ಟು ಕೈವಾರದಿಂದ ಹಿಡಿದು ಹುಣಸೇನಹಳ್ಳಿ ಗೇಟ್ವರೆಗೂ ಅದು ರಸ್ತೆ ದೊಡ್ಡದಾಗಿ ಮಾಡಬೇಕಾಗಿದೆ ಎಂದರು. ಬಹಳಷ್ಟು ರಸ್ತೆಗಳು ಮಂಜೂರಾಗಿವೆ. ಇರಾನ್ ಮತ್ತು ಇಸ್ರೇಲ್ ನಡುವೆಯ ಯುದ್ಧದಿಂದ ಡಾಮರು ರಸ್ತೆಗೆ ಬೇಕಾದ ಜಲ್ ಬಾರದ ಕಾರಣ ಬರುವ ಜಲ್ ಬೆಲೆ ಜಾಸ್ತಿ ಆಗಿರುವುದರಿಂದ ರಸ್ತೆಗಳ ಡಾಮರೀಕರಣ ಮಾಡಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಇವತ್ತು ಚುನಾವಣಾ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅದರ ಬಗ್ಗೆ ಎಲ್ಲ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಿಂದೆ ಬೈರೇಗೌಡರ ಕಾಲದಲ್ಲಿ ಏನೆಲ್ಲ ಆಗ್ತಾಯಿತ್ತು, ನಂತರ ನಾನು ಒಂದು ಅವಧಿ ಇದ್ದೆ, ಅದಾದ ಮೇಲೆ 2 ಅವಧಿ ಬೇರೆಯವರು ಇದ್ದರು. ಆದರೆ ಅವರ ಅವಧಿಯಲ್ಲಿ ಏನಾದರೂ ನಿಮ್ಮ ಗ್ರಾಮಕ್ಕೆ ಏನಾದರೂ ಕೆಲಸ ಆಗಿತ್ತಾ ಇಲ್ವಾ, ನಾವು ಬಂದ ಮೇಲೆ ಎಷ್ಟಾಗಿದೆ, ಯಾರು ಜಾಸ್ತಿ ಕೆಲಸ ಮಾಡಿದರೆ, ಯಾರು ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಅನ್ನೋದನ್ನು ದಯವಿಟ್ಟು ಯೋಚನೆ ಮಾಡಿ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಮತ್ತಷ್ಟು ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದು ಸುಧಾಕರ್ ವಿವರಿಸಿದರು. ಇನ್ನು ಬೇರೆ ಅಪಪ್ರಚಾರಗಳು, ಸುಳ್ಳು ಪ್ರಚಾರಗಳು ಇವೆಲ್ಲ ಮಾಡುವಂಥವರು ಜಾಸ್ತಿ ಇದ್ದಾರೆ. ರಾಜಕಾರಣ ಏನಾಗಿದೆ, ಇವತ್ತು ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳು ಅಪಪ್ರಚಾರಗಳು ಇಲ್ಲದೇ ಇರತಕ್ಕಂಥ ಮಾತು ಹೇಳುವಂಥದ್ದಕ್ಕೆ ಬೆಲೆ ಸಿಗುವಂತಾಗಿದೆ.
ಆದ್ದರಿಂದ ನಾನು ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ಳಬಲ್ಲೆ, ನಿಮ್ಮೆಲ್ಲರೂ ಕೇಳಿಕೊಳ್ಳಬಲ್ಲೆ, ದಯವಿಟ್ಟು ಸುಳ್ಳು ಪ್ರಚಾರಗಳಿಗೆ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ. ಯಾರು ನೀವು ಏನು ತಮ್ಮ ಸಮಸ್ಯೆ ಹೇಳಿದ್ದಾರೆ ಅದಕ್ಕೆ ಎಲ್ಲ 100ಕ್ಕೆ 100ರಷ್ಟು ಎಲ್ಲರೂ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ಎಷ್ಟು ಸಾಧ್ಯ ಆಗುತ್ತೋ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟೇ ಮಾಡಿದ್ದೇನೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ OS ಆನಂದ್, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ SN ಚಿನ್ನಪ್ಪ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಪ್ಪ, ತಳವಾರ ಪ್ರಕಾಶ್, ಹುಲಿಗಮನಹಳ್ಳಿ ಬಾಲರಾಜು ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.